ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಂತಹ ಬಹಳ ಪ್ರಸಿದ್ಧವಾದ ನಾಟಕ ರಿಚರ್ಡ್ ಸೆಕೆಂಡ್. ಇದರ ಫುಲ್ ಟೈಟಲ್ ಬಂದು ದ ಟ್ರಾಜಿಡಿ ಆಫ್ ರಿಚರ್ಡ್ ಸೆಕೆಂಡ್. ಇದನ್ನು 1595ರಲ್ಲಿ ಲಂಡನ್ನಲ್ಲಿ ಬರೆಯಲಾಯಿತು. 1597ರಲ್ಲಿ ಈ ಕೃತಿ ಪ್ರಕಟಗೊಂಡಿತು. ಇದರ ಸೆಟ್ಟಿಂಗ್ ಇರುವಂಥದ್ದು ಇಂಗ್ಲೆಂಡ್ ಅಥವಾ ವೇಲ್ಸ್ನಲ್ಲಿ. ಇದು ಶೇಕ್ಸ್ಪಿಯರ್ ಬರೆದಂತಹ ಅಷ್ಟೂ ಪ್ಲೇಗಳಲ್ಲಿ ಒಂದು ವಿಭಿನ್ನ ರೀತಿಯ ಪ್ರಯತ್ನವಾಗಿದೆ. ಯಾಕಂದರೆ 81% ಇದರಲ್ಲಿ ನಾನ್ ರೈಮಿಂಗ್ ವರ್ಡ್ಸನ್ನು ಯೂಸ್ ಮಾಡಲಾಗಿದೆ, ಅಂದರೆ ಬ್ಲ್ಯಾಂಕ್ ವರ್ಡ್ಸ್. ಬೇರೆ ಪ್ಲೇಗಳನ್ನು ತಗೊಂಡಾಗ 40% ಅಲ್ಲಿ ಪ್ರೋಸ್ ಇತ್ತು, 60% ಬ್ಲ್ಯಾಂಕ್ ವರ್ಡ್ಸ್ ಇರುತ್ತಿತ್ತು. ಶೇಕ್ಸ್ಪಿಯರ್ ಅವರ ಉಳಿದೆಲ್ಲ ನಾಟಕಗಳಲ್ಲಿ 40% ಪ್ರೋಸ್ ಬಳಸಿ 60% ಬ್ಲ್ಯಾಂಕ್ ವರ್ಡ್ಸ್ ಬಳಸ್ತಿದ್ರು. ಹಾಗಾಗಿ ಇದೊಂದು ವಿಭಿನ್ನ ನಾಟಕವಾಗಿದೆ. ಇಂಗ್ಲೆಂಡಿನಲ್ಲಿ ಎಡ್ವರ್ಡ್ III ನಂತರ ರಿಚರ್ಡ್ ಸೆಕೆಂಡ್ ಅಧಿಕಾರಕ್ಕೆ ಬರುತ್ತಾನೆ. ಎಡ್ವರ್ಡ್ III ರಿಚರ್ಡ್ ಸೆಕೆಂಡ್ ಅವರ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜನಾಗಿದ್ದರು. ಇಲ್ಲಿ ರಿಚರ್ಡ್ ಸೆಕೆಂಡ್ ಒಬ್ಬ ಯೂಸ್ಲೆಸ್ ಕಿಂಗ್ ಆಗಿದ್ದ. ತನ್ನ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದ, ತನಗೆ ಏನಿಷ್ಟವೋ ಅದನ್ನು ತೋಚಿದಂತೆ ಆಡಳಿತ ಮಾಡುತ್ತಿದ್ದ. ಇದರಿಂದ ಅವನ ಡೌನ್ಫಾಲ್ ಶುರುವಾಗುತ್ತೆ. ಹೀಗೆ ನಾಟಕ ಮುಂದುವರಿಯುತ್ತದೆ. ನಾಟಕ ಆರಂಭ ಆಗುವುದು ಹೆನ್ರಿ ಎಂಬ ವ್ಯಕ್ತಿಯ ಮೂಲಕ. ಹೆನ್ರಿ ರಿಚರ್ಡ್ ಸೆಕೆಂಡ್ನ ಕಸಿನ್ ಆಗಿದ್ದ. ಈ ಹೆನ್ರಿ ಥಾಮಸ್ ಮೌಬ್ರೆ ಎನ್ನುವ ವ್ಯಕ್ತಿಯೊಂದಿಗೆ ಯುದ್ಧ ಮಾಡುತ್ತಿದ್ದನು. ಥಾಮಸ್ ಮೌಬ್ರೆ ಮತ್ತು ಹೆನ್ರಿ ಮಧ್ಯದಲ್ಲಿ ಜಗಳವಾಗುತ್ತಿತ್ತು. ಈ ಒಬ್ಬರು ಇನ್ನೊಬ್ಬರನ್ನ ದೂರಿಕೊಳ್ತಾ ಇದ್ರು. ವಿಷಯವೇನೆಂದರೆ ನೀನು ರಾಜದ್ರೋಹ ಮಾಡಿದ್ದಿ ಎನ್ನುವುದಾಗಿತ್ತು. ಇಲ್ಲಿ ಹೆನ್ರಿ ಥಾಮಸ್ ಮೌಬ್ರೆಗೆ ಹೇಳ್ತಾನೆ, ನೀನು ರಿಚರ್ಡ್ ಸೆಕೆಂಡ್ನೊಟ್ಟಿಗೆ ಸೇರಿಕೊಂಡು ಅವನ ಅಂಕಲ್ ಆದ ಡ್ಯೂಕ್ ಆಫ್ ಗ್ಲಾಸ್ಟರ್ನನ್ನು ಕೊಲೆ ಮಾಡಿದ್ದಿ. ಇಲ್ಲಿ ವಿಶೇಷವೆಂದರೆ ಜಾನ್ ಆಫ್ ಗಾಂಟ್ ಆಗಿರೋದು ಹೆನ್ರಿಯ ತಂದೆ. ಅವನು ಹೇಳುತ್ತಿದ್ದ ಕಿಂಗ್ ರಿಚರ್ಡ್ ಈ ಮರ್ಡರಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ. ಈ ವಿಷಯವಾಗಿ ಹೆನ್ರಿ ಮತ್ತು ಮೌಬ್ರೆಯ ಮಧ್ಯೆ ಯುದ್ಧವಾಗುತ್ತಿತ್ತು, ಜಗಳವಾಗುತ್ತಿತ್ತು. ಡ್ಯೂಕ್ ಆಫ್ ಗ್ಲಾಸ್ಟರ್ನ ಹೆಂಡತಿ ಡಚಸ್ ಆಫ್ ಗ್ಲಾಸ್ಟರ್ನ ಎಂಟ್ರಿ ಆಗ್ತದೆ. ಅವನ ವಿಧವೆಯಾಗಿದ್ದಳು ಆಕೆ, ಯಾಕಂದರೆ ಅವನು ಡೆತ್ ಆಗಿದ್ದ. ಆಕೆ ಜಾನ್ ಆಫ್ ಗಾಂಟ್ ಹತ್ರ ಕಿಂಗ್ ರಿಚರ್ಡ್ನ ವಿರುದ್ಧ ಏನಾದರೂ ನಿರ್ಣಯ ತೆಗೆದುಕೊಳ್ಳಲು ಹೇಳುತ್ತಾಳೆ. ಅದನ್ನು ಜಾನ್ ಆಫ್ ಗಾಂಟ್ ಒಪ್ಪಿಕೊಳ್ಳುತ್ತಾನೆ. ಹೆನ್ರಿ ಮತ್ತು ಮೌಬ್ರೆ ಮಧ್ಯೆ ಜಗಳವಾಗುತ್ತಿದ್ದಾಗಲೇ ರಿಚರ್ಡ್ ಕಿಂಗ್ ಅಲ್ಲಿಗೆ ಆಗಮಿಸ್ತಾನೆ. ಅವರಿಬ್ಬರ ಜಗಳವನ್ನು ನಿಲ್ಲಿಸಿ ಅವರನ್ನು ದೇಶದಿಂದ ಹೊರಗಡ್ತಾನೆ. ಬಹಳಷ್ಟು ಜಗಳ ಮಾಡ್ತಿದ್ದೀರಿ, ಜಗಳ ನಿಲ್ಲಿಸಿ ಅಂತ ಹೇಳಿ ಇಬ್ಬರನ್ನು ಹೊರಗೋಡಿಸ್ತಾನೆ. ಥಾಮಸ್ ಮೌಬ್ರೆಯನ್ನಂತೂ ಜೀವನ ಪರ್ಯಂತ ನೀನು ಈ ದೇಶಕ್ಕೆ ಬರಬಾರ್ದು ಅಂತ ಹೇಳಿಬಿಡ್ತಾನೆ. ಹೆನ್ರಿ ತನ್ನ ಸ್ವಂತ ಕಸಿನ್ ಆದ ಕಾರಣ 10 ವರ್ಷಗಳ ಕಾಲ ಗಡೀಪಾರು ಶಿಕ್ಷೆಯನ್ನು ವಿಧಿಸುತ್ತಾನೆ. ಮುಂದೆ ಅವನಿಗೆ 10 ವರ್ಷ ಜಾಸ್ತಿ ಆಯಿತು ಅಂತ ಹೇಳಿ 6 ವರ್ಷ ತನಕ ಮಾತ್ರ ಗಡೀಪಾರು ಶಿಕ್ಷೆಯನ್ನು ವಿಧಿಸುತ್ತಾನೆ. ಅವರಿಬ್ಬರನ್ನು ದೇಶದಿಂದ ಹೊರಗೋಡಿಸಬೇಕಾದ್ರೆ ಕಿಂಗ್ ರಿಚರ್ಡ್ ಯೋಚನೆ ಮಾಡ್ತಾನೆ. ಐರ್ಲ್ಯಾಂಡಲ್ಲಿ ಒಂದು ಯುದ್ಧ ನಡೀತಾ ಇತ್ತು, ಅದು ಕೂಡ ಕಿಂಗ್ ರಿಚರ್ಡ್ನ ಪರವಾಗಿ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಲಿ ಅಂತ ಅವನು ಆಶಿಸ್ತಾನೆ. ಈ ಕಿಂಗ್ ರಿಚರ್ಡ್ ಏನೇ ಮಾಡುತ್ತಿದ್ದರೂ ತನ್ನ ಮನಸ್ಸಿನ ಮಾತನ್ನಂತೆ ಮಾಡ್ತಾ ಇದ್ದ. ಇನ್ನೊಬ್ಬರು ಯಾವ ಸಜೆಷನ್ ಕೂಡ ಕೇಳ್ತಾ ಇರಲಿಲ್ಲ. ಹಾಗಾಗಿ ಆ ದೇಶದಲ್ಲಿ ಮೊನಾರ್ಕಿ ನಡೀತಾ ಇತ್ತು. ಭೂಕಂದಾಯವಾಗಿ ಬಹಳ ಸುಂಕವನ್ನು ಜನರಿಗೆ ವಿಧಿಸುತ್ತಿದ್ದ. ಹೆನ್ರಿಯ ತಂದೆ ಅನಾರೋಗ್ಯ ಹೊಂದುತ್ತಾನೆ. ರಿಚರ್ಡ್ ಯೋಚನೆ ಮಾಡ್ತಾನೆ, ಹೇಗಿದ್ದರೂ ಇವನಿನ್ನೇನು ಸಾಯುವ ಸಮಯಕ್ಕೆ ಬಂದಿದ್ದಾನೆ ಹೆನ್ರಿಯ ತಂದೆ ಜಾನ್ ಆಫ್ ಗಾಂಟ್, ಹಾಗಾಗಿ ಅವನ ಆಸ್ತಿಯನ್ನು ನಾನು ಪಡ್ಕೊಳ್ತೇನೆ. ನಿಜವಾಗಿಯೂ ಹೆನ್ರಿ ಅದರ ವಾರಸುದಾರನಾಗಿದ್ದ. ಆದರೆ ರಿಚರ್ಡ್ ಬಂದು ಅವನ ಹಣ ಏನಿತ್ತು, ಆಸ್ತಿ ಏನಿತ್ತು ಎಲ್ಲವನ್ನ ಕಿತ್ತುಕೊಳ್ತಾನೆ. ಹಣವನ್ನು ಹೆನ್ರಿಗೆ ನೀಡುವ ಅಗತ್ಯವಿದೆಯೇ? ಹೆನ್ರಿ ಗಡೀಪಾರು ಶಿಕ್ಷೆಗೊಳಗಾಗಿದ್ದಾನೆ. ಐರ್ಲ್ಯಾಂಡಲ್ಲಿ ನಡೀತಾ ಇರುವ ಯುದ್ಧಕ್ಕೆ ಇದನ್ನು ಬಳಸಬಹುದಲ್ಲ ಎಂದು ಹೇಳುತ್ತಾನೆ. ರಿಚರ್ಡ್ ಹೆನ್ರಿಯ ತಂದೆ ಸಾಯ್ತಾ ಇರಬೇಕಾದ್ರೆ ಆ ಕ್ಷಣಕ್ಕೆ ಅಲ್ಲಿ ಹೋಗ್ತಾನೆ. ಆಗ ಹೆನ್ರಿಯ ತಂದೆ ಹೇಳ್ತಾನೆ, ನೀನೊಂದು ಇಂಗ್ಲೆಂಡಿನ ದೊಡ್ಡ ಫೇಲ್ಯೂರ್ ಅಂತ. ಆ ಮಾತನ್ನು ಕೇಳಿಯೂ ಅವನ ಆಸ್ತಿ ಪಾಸ್ತಿ ಏನಿದೆ, ಹಣ ಜಮೀನು ಎಲ್ಲವನ್ನ ಕಿತ್ತುಕೊಳ್ತಾನೆ. ಇಂದ ಆ ದೇಶದಲ್ಲಿದ್ದಂತಹ ಬಹಳಷ್ಟು ಶ್ರೀಮಂತರು ಆಶ್ಚರ್ಯಪಡ್ತಾರೆ, ತುಂಬ ಭಯಭೀತರಾಗ್ತಾರೆ. ಸ್ವಂತ ಅಜ್ಜನಾದ ಅಂದರೆ ಹೆನ್ರಿಯ ತನ್ನ ಕಸಿನ್ನ ತಂದೆ ಜಾನ್ ಆಫ್ ಗಾಂಟ್ಗೆ ಈ ಥರ ಮಾಡಿದವನು ಇನ್ನು ನಮ್ಮ ಅವಸ್ಥೆ ಏನು, ನಮ್ಮನ್ನು ಸುಮ್ಮನೆ ಬಿಡ್ತಾನಾ ಈ ರಾಜ ಅಂತ ಅಂದ್ಕೊಳ್ತಾರೆ. ರಿಚರ್ಡ್ ಐರ್ಲ್ಯಾಂಡಲ್ಲಿ ನಡೀತಾ ಇದ್ದ ಯುದ್ಧವನ್ನು ನೋಡಲಿಕ್ಕೆ ಅಲ್ಲಿ ಹೋಗ್ತಾನೆ. ಅದೇ ಸಮಯಕ್ಕೆ ಹೆನ್ರಿ ಇಂಗ್ಲೆಂಡಿಗೆ ಬರ್ತಾನೆ. ಅವನು ಬಂದಿರೋದು ತನ್ನ ಆಸ್ತಿ ಹಕ್ಕನ್ನು ಪಡೆಯುವುದಕ್ಕಾಗಿ. ಯಾರೋ ಬಂದು ನನ್ನ ತಂದೆಯ ಆಸ್ತಿಪಾಸ್ತಿಯನ್ನು ಕಿತ್ತುಕೊಳ್ಳುವುದು ಯಾವ ಹಕ್ಕಿದೆ ಅವರಿಗೆ? ನನ್ನ ತಂದೆಯ ಆಸ್ತಿಪಾಸ್ತಿಯನ್ನು ಪಡೆದುಕೊಳ್ಳಬೇಕಾದವನು ನಾನು ಅದನ್ನು ಪಡೆದೇ ತೀರುತ್ತೇನೆ ಎನ್ನುವುದು ಹೆನ್ರಿಯ ವಾದವಾಗಿತ್ತು. ಹೆನ್ರಿ ಗಡೀಪಾರು ಶಿಕ್ಷೆಗೊಳಗಾಗಿದ್ದ. ಆದರೂ ಪುನಃ ಬಂದು ಕಿಂಗ್ ರಿಚರ್ಡ್ನ ಸಿಂಹಾಸನದ ಮೇಲೆ ಹೆನ್ರಿ ಕೂತ್ಕೊಳ್ತಾನೆ. ಕಿಂಗ್ ರಿಚರ್ಡ್ ಕೇಳ್ತಾನೆ, ಅವನಿಗೆ ಎಷ್ಟು ಅಹಂಕಾರವಿರಬೇಕು, ಗಡೀಪಾರು ಶಿಕ್ಷೆಗೊಳಗಾಗಿದ್ದರೂ ಪುನಃ ಬಂದು ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡು ನನ್ನ ಹಕ್ಕನ್ನು ಕೇಳ್ತಾ ಇದ್ದಾನೆ. ಮೊದಲೇ ಹೇಳಿದಂತೆ ಕಿಂಗ್ ರಿಚರ್ಡ್ನ ಆಡಳಿತ ಬಗ್ಗೆ ಅಥವಾ ಅವನ ಮನಸ್ಥಿತಿಯ ಬಗ್ಗೆ, ಅವನ ಆಲೋಚನೆಗಳ ಕುರಿತು ಅಥವಾ ಅವನ ನಿರ್ಧಾರಗಳ ಕುರಿತು ಎಷ್ಟೋ ನೋಬಲ್ರಿಗೆ ಅಂದರೆ ಶ್ರೀಮಂತರಿಗೆ ಆ ರಾಜ್ಯದಲ್ಲಿ ತುಂಬ ಅಸಮಾಧಾನವಿತ್ತು. ಅವರೆಲ್ಲರೂ ಹೆನ್ರಿಯೊಟ್ಟಿಗೆ ಸೇರಿಕೊಳ್ತಾರೆ.
ಹೆನ್ರಿಯ ಹಕ್ಕನ್ನು ಪುನಃ ಅವನಿಗೆ ಕೊಡುವುದಕ್ಕಾಗಿ ಅವರೆಲ್ಲರೂ ಸೇರಿಕೊಳ್ಳುತ್ತಾರೆ. ಇದೀಗ ಡ್ಯೂಕ್ ಆಫ್ ಯಾರ್ಕ್ ಕೂಡ ಹೆನ್ರಿ ಮತ್ತು ನೋಬಲ್ಸ್ನೊಟ್ಟಿಗೆ ಸೇರಿಕೊಳ್ತಾನೆ. ಡ್ಯೂಕ್ ಆಫ್ ಯಾರ್ಕಿಗೆ ಹೆನ್ರಿಯ ಮೇಲೆ ಸಿಂಪತಿ ಇತ್ತು, ಅಂದರೆ ಕರುಣೆ ಇತ್ತು, ಅನುಕಂಪವಿತ್ತು. ಆದರೆ ಅವನು ರಿಚರ್ಡ್ನ ಕಡೆ ಯೋಚನೆ ಮಾಡ್ತಿದ್ದ. ಕಿಂಗ್ ರಿಚರ್ಡ್ಗೆ ಒಂದು ತಲೆಯಲ್ಲಿ ಅಹಂಕಾರವಿತ್ತು. ಹೇಗಿದ್ದರೂ ಇಂಗ್ಲೆಂಡ್ಗೆ ನಾನೇ ರಾಜ, ಅವರೆಲ್ಲರೂ ನನ್ನನ್ನು ಸಹಕಾರ ನೀಡ್ತಾರೆ, ನನ್ನನ್ನೇ ರಾಜನನ್ನಾಗಿ ಮಾಡುತ್ತಾರೆ ಎಂದು ಅವನು ಯೋಚನೆ ಮಾಡುತ್ತಿದ್ದ. ಯಾವಾಗ ಅವನು ಇಂಗ್ಲೆಂಡಿಗೆ ಬರ್ತಾನೆ ಆಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಎಲ್ಲ ತನ್ನ ಅನುಯಾಯಿಗಳು, ತನ್ನ ಶ್ರೀಮಂತ ನೋಬಲ್ಸ್ ಯಾರಿದ್ದಾರೆ, ಸಪೋರ್ಟರ್ಸ್ ಯಾರಿದ್ದಾರೆ, ಪ್ರತಿಯೊಬ್ಬರು ಕೂಡ ಹೆನ್ರಿಯ ಸಪೋರ್ಟರ್ಸ್, ಅನುಯಾಯಿಗಳಾಗಿ ಬದಲಾಗಿದ್ದರು. ಈಗ ರಿಚರ್ಡಿಗೆ ಗೊತ್ತಾಗುತ್ತೆ, ನನ್ನ ಸಿಂಹಾಸನ ತೊಂದರೆಯಲ್ಲಿದೆ, ನನ್ನ ಸೈನ್ಯವನ್ನು ಇನ್ನೇನು ಸೆಟ್ ಮಾಡಬೇಕು ಅನ್ನುವಾಗ ಹೆನ್ರಿ ಅದಕ್ಕಿಂತ ದೊಡ್ಡ ಸೈನ್ಯದೊಂದಿಗೆ ರೆಡಿಯಾಗಿದ್ದ. ಆ ಸೈನ್ಯದಲ್ಲಿದ್ದವರ ಉದ್ದೇಶ ಹೆನ್ರಿಗಾದ ಅನ್ಯಾಯವನ್ನು ಸರಿಪಡಿಸಿ ಅವನಿಗೆ ನ್ಯಾಯ ಕೊಡಿಸುವುದಾಗಿತ್ತು. ಈಗ ಬೇರೆ ಮಾತಿಲ್ಲದೆ ರಿಚರ್ಡ್ ಹೆನ್ರಿಯನ್ನು ಗಡೀಪಾರು ಮಾಡಿದಂತಹ ಆರ್ಡರನ್ನು ಕ್ಯಾನ್ಸಲ್ ಮಾಡಿದ. 6 ವರ್ಷಗಳ ಗಡೀಪಾರಿನ ಶಿಕ್ಷೆಯನ್ನು ಏನು ಹೆನ್ರಿಗೆ ವಿಧಿಸಿದ್ದ ಅದನ್ನು ರಿಚರ್ಡ್ ಸೆಕೆಂಡ್ ಕ್ಯಾನ್ಸಲ್ ಮಾಡಿದ. ಪ್ರತಿಯೊಬ್ಬರು ಲಂಡನ್ನಿಗೆ ಹೋದರು. ಲಂಡನ್ನಿಂದ ಹಿಂದೆ ಬರಬೇಕಾದ್ರೆ ಕನ್ಫರ್ಮ್ ಆಯಿತು, ಇನ್ನು ಕೆಲವೇ ದಿನಗಳು, ಕೆಲವೇ ಸಮಯಗಳಷ್ಟು ಹೊತ್ತು ಮಾತ್ರ ರಿಚರ್ಡ್ ರಾಜನಾಗಿರುವುದು ಸಾಧ್ಯ. ಹೆನ್ರಿ ಲಂಡನ್ನಿಗೆ ಹೋದವನು ಗ್ಲಾಸ್ಟರ್ನ ಸಾವಿನ ನಿಜವಾದ ಕಾರಣವೇನು ಎನ್ನುವುದನ್ನು ತಿಳಿಯಲು ಪ್ರಯತ್ನಿಸಿದ. ಡ್ಯೂಕ್ ಆಫ್ ಯಾರ್ಕ್ ಹೆನ್ರಿಗೆ ಬಂದು ಹೇಳ್ತಾನೆ, ರಿಚರ್ಡ್ ತನ್ನ ಸಿಂಹಾಸನವನ್ನು ಬಿಡುತ್ತಿದ್ದಾನೆ. ರಿಚರ್ಡ್ ತನ್ನ ಸಿಂಹಾಸನವನ್ನು ತೊರೆದಿದ್ದ, ತ್ಯಾಗ ಮಾಡಿದ್ದ. ಹೀಗಾಗಿ ಹೆನ್ರಿ ತಾನೇ ರಾಜನಾಗುವ ತಯಾರಿಯನ್ನು ಆರಂಭಿಸಿದ. ಪಾದ್ರಿಯಾಗಿದ್ದ ಬಿಷಪ್ ಆಫ್ ಕಾರ್ಲೈನ್ ಬಂದು ಹೆನ್ರಿಯನ್ನು ರಾಜನೆಂದು ಘೋಷಿಸಿದ. ಅವನು ಏನು ಹೇಳಿದ ಅಂದರೆ, ಹೆನ್ರಿ ರಾಜನಾದರೆ ಸಿವಿಲ್ ವಾರ್ ಆಗುತ್ತದೆ. ಹೆನ್ರಿ ರಿಚರ್ಡನ್ನು ತನ್ನ ಹತ್ರ ಕರೆಸಿಕೊಂಡ. ರಿಚರ್ಡ್ ತನ್ನೆಲ್ಲ ರಾಜಮುದ್ರೆಗಳು, ರಾಜಸಿಂಹಾಸನ ಅಥವಾ ಕಿರೀಟ ಏನಿತ್ತು, ಖಡ್ಗ ಏನಿತ್ತು, ಎಲ್ಲವನ್ನು ಹೆನ್ರಿಗೆ ಒಪ್ಪಿಸಿದ. ಫಾರ್ಮಲ್ ಆಗಿ ತನ್ನ ಆಡಳಿತದ ವರ್ಗಾವಣೆಯನ್ನು ಮಾಡಿದ. ಹೆನ್ರಿ ಕಿಂಗ್ ಹೆನ್ರಿಯಾಗಿ ಬದಲಾದ. ರಿಚರ್ಡನ್ನು ಟವರ್ ಅಂದರೆ ಜೈಲಿಗೆ ಕಳಿಸಲಾಯಿತು. ಡ್ಯೂಕ್ ಆಫ್ ಯಾರ್ಕ್ ಯಾರಿದ್ದಾನೆ, ಅವನ ಮಗ ಕೂಡ ಹೆನ್ರಿಯ ಸಿಂಹಾಸನವನ್ನು ಬಯಸುತ್ತಿದ್ದ. ಈಗ ಡ್ಯೂಕ್ ಆಫ್ ಯಾರ್ಕಿಗೆ ಕೂಡ ರಿಚರ್ಡ್ನ ಕುರಿತಾಗಿ ಬೇಸರವಾಗುತ್ತದೆ. ಡ್ಯೂಕ್ ಆಫ್ ಯಾರ್ಕ್ ಹೆನ್ರಿಯ ಹತ್ರ ಹೋಗಿ ತನ್ನ ಮಗ ನಿನ್ನ ವಿರುದ್ಧ ಹೂಡ್ತಾ ಇರುವ ಸಂಚು ಅಥವಾ ವ್ಯೂಹ ಏನಿದೆ ಅದನ್ನು ವಿವರಿಸ್ತಾನೆ. ದಯಮಾಡಿ ನನ್ನ ಮಗನನ್ನು ಕ್ಷಮಿಸು ಎಂದು ವಿನಂತಿಸಿಕೊಳ್ಳುತ್ತಾನೆ. ಹೆನ್ರಿ ಡ್ಯೂಕ್ ಆಫ್ ಯಾರ್ಕಿನ ಮಾತನ್ನು ಕೇಳಿ ಅವನ ಮಗನನ್ನು ಕ್ಷಮಿಸುತ್ತಾನೆ. ಆದರೆ ಉಳಿದ ಅವನ ಸಹಚರರು ಯಾರಿದ್ದಾರೆ, ಅವನೊಟ್ಟಿಗೆ ಸೇರಿಕೊಂಡು ರಾಜಗದ್ದುಗೆ ಪಡಿಬೇಕು ಅಂತ ಬಯಸುವವರು ಯಾರಿದ್ದಾರೆ ಎಲ್ಲರನ್ನೂ ಬಂಧಿಸುತ್ತಾನೆ. ಹೆನ್ರಿ ರಾಜನಾದ ನಂತರ ಅವನ ಪರಿಚಿತ ವ್ಯಕ್ತಿಯಾದ ಎಕ್ಸ್ಟನ್ ತನ್ನ ಸಹಚರನೊಂದಿಗೆ ಅಲ್ಲಿಗೆ ಬರುತ್ತಾನೆ. ಅವನು ಬಂದವನು ಹೇಳ್ತಾನೆ, ಕಿಂಗ್ ರಿಚರ್ಡನ್ನು ಬಂಧನದಲ್ಲಿ ಸರಿಯಾಗಿ ನೋಡಿಕೊಳ್ಳಿ, ನಾನೇ ಸ್ವತಃ ಅವನನ್ನು ತುಂಬ ಕೇರ್ ಮಾಡ್ತೇನೆ ಅಂತ ಹೇಳಿ ಆ ಜವಾಬ್ದಾರಿಯನ್ನು ತಾನು ವಹಿಸಿಕೊಳ್ತಾನೆ. ನಿಜವಾಗಿಯೂ ಅವನ ಉದ್ದೇಶ ಬೇರೆಯೇ ಆಗಿತ್ತು. ಅವನನ್ನು ಕೇರ್ ಮಾಡೋದಾಗಿರಲಿಲ್ಲ, ಬದಲಾಗಿ ಜೈಲಲ್ಲಿ ರಿಚರ್ಡನ್ನು ಮುಗಿಸುವುದಾಗಿತ್ತು. ಎಕ್ಸ್ಟನ್ ಜೈಲಿಗೆ ಹೋಗ್ತಾನೆ. ಅಲ್ಲಿ ರಿಚರ್ಡ್ ಒಬ್ಬ ಮುಗ್ಧ ಮಗುವಿನಂತೆ, ಮುಗ್ಧ ಹಸುಳೆಯಂತೆ ಜೈಲಿನಲ್ಲಿ ಕುಳಿತಿದ್ದ. ಹಂತಕರು ಬಂದು ಆ ಮುಗ್ಧ ಶಿಶುವನ್ನು ಕೊಲೆಗೈತಾರೆ. ಕೊಲೆಗಾರರೆಲ್ಲರನ್ನ ಬಂಧಿಸ್ತಾನೆ. ಎಕ್ಸ್ಟನ್ ರಿಚರ್ಡ್ ಸೆಕೆಂಡ್ನ ಬಾಡಿಯನ್ನು ಇಟ್ಕೊಂಡು ಡೆಡ್ ಬಾಡಿಯನ್ನು ರಾಜಸಿಂಹಾಸನಕ್ಕೆ ದರ್ಬಾರಿಗೆ ಕರ್ಕೊಂಡು ಬರ್ತಾನೆ. ಹೇಳ್ತಾನೆ, ಇವನ ಕೊಲೆಯ ಹಿಂದೆ ನನ್ನದೇನು ಕೈವಾಡವಿಲ್ಲ, ನನಗೆ ಯಾವುದೇ ರಿಚರ್ಡನ್ನು ಕೊಲ್ಲಬೇಕು ಅಥವಾ ಅವನನ್ನು ಮುಗಿಸಬೇಕು ಅನ್ನೋ ಉದ್ದೇಶವಿರಲಿಲ್ಲ. ಹೆನ್ರಿ ತನ್ನ ಪಾಪದಿಂದ ಅಂದರೆ ಪಾಪ ಕೃತ್ಯದಿಂದ ಹೊರಗೆ ಬರಲಿಕ್ಕೋಸ್ಕರ ಬೇರೆ ಬೇರೆ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತಾನೆ. ಮೂಲಕ ತನ್ನ ರಕ್ತಸಿಕ್ತ ಕೈಗಳನ್ನು ತೊಳೆದುಕೊಳ್ಳುತ್ತಾನೆ. ಎಲ್ಲವನ್ನ ಹೆನ್ರಿ ಪ್ಲಾನ್ ಪ್ರಕಾರ ಮಾಡಿದ್ದ. ಏಕೆಂದರೆ ಭವಿಷ್ಯವಾಣಿಯಂತೆ ಸಿವಿಲ್ ವಾರ್ ಆಗೋದು ಅವನಿಗಿಷ್ಟವಿರಲಿಲ್ಲ. ಅದನ್ನು ತಡೆಯಲು ಈ ಎಲ್ಲ ನಾಟಕವನ್ನು ಹೆನ್ರಿ ಮಾಡಿದ್ದ. ಇದರೊಂದಿಗೆ ಈ ನಾಟಕ ಮುಕ್ತಾಯವಾಗುತ್ತದೆ. ಈ ನಾಟಕದ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು, ಕಮೆಂಟ್ ಬಾಕ್ಸಲ್ಲಿ ಯೂಸ್ಫುಲ್ ಅಥವಾ ಇಷ್ಟ ಆಗಿದೆ ಅಂತ ಹೇಳೋದನ್ನು ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.